3 ಮರಿ ಇದೆ. ಈಗ ಸೆಕೆ ಕಾಲಲ್ಲ, ಅದರಿಂದ ಕೆಲವು ಸಾರಿ ಮೊಟ್ಟೆ ಹಾಳಾಗುತ್ತೆ. ಅದರಿಂದ ಈಗ ಇವತ್ತಿಗೆ 20 ದಿವಸ ಆಯಿತು. 20 ದಿವಸದಲ್ಲಿ 3 ಮರಿ ಹೊರಗೆ ಬಂದಿದೆ. ಹಾಯ್ ಫ್ರೆಂಡ್ಸ್, ನಾನು ಪ್ರವೀಣಾ ಫರ್ನಾಂಡಿಸ್. ಇವತ್ತು ನಾವು ಮೊಟ್ಟೆಯಿಂದ ಕೋಳಿಯನ್ನು ಮಾಡುವ ಒಂದು ಇನ್ಕ್ಯುಬೇಟರ್ ಅಲ್ಲಿ ನಾವು ಇವತ್ತು ಮೊಟ್ಟೆಯನ್ನು ಇಡ್ತಾ ಇದ್ದೇವೆ. ನೋಡಿ, ನಾನು ಇನ್ಕ್ಯುಬೇಟರಿಗೆ ಸೆಟ್ ಮಾಡಲಿಕ್ಕೆ ಒಂದು ಥರ್ಮೋಕೋಲ್ ಇದು ಬಾಕ್ಸ್ ತಗೊಂಡಿದ್ದೇನೆ. ಅದಕ್ಕೆ ಇಲ್ಲಿ ನಿಮಗೆ ಇದು ನೋಡ್ಬೋದು, ಟೈಮರ್ ಒಂದು ಸೆಟ್ ಮಾಡಿದ್ದೇನೆ. ಅದೇ ರೀತಿ ಒಂದು 12 ವೋಲ್ಟ್ ಇದೊಂದು ಫ್ಯಾನ್ ಕೂಡ ಹಾಕಿದ್ದೇನೆ, ಇಲ್ಲಿ ನೋಡ್ಬೋದು ನಿಮಗೆ. ಮತ್ತು ಒಂದು 60 ವೋಲ್ಟೇಜ್ ಇದೊಂದು ಬಲ್ಬು, ಇದಿಷ್ಟು ನಾನು ಸೆಟ್ ಮಾಡಿದ್ದೇನೆ. ಈ ಬಲ್ಬನ್ನು ಈ ಟೈಮರಿಗೆ ನಾನು ಸೆಟ್ ಮಾಡಿದ್ದೇನೆ. ಈ ಟೈಮಿಗೆ ಅಂತ ಹೇಳಿದ್ರೆ 37.5 ಟೆಂಪ್ರೇಚರಿಗೆ ಇದು ಟೈಮರ್ ಸೆಟ್ ಮಾಡಿದ್ದೇನೆ. ಅದಕ್ಕಿಂತ ಜಾಸ್ತಿ ಟೆಂಪ್ರೇಚರ್ ಆದರೆ ಆಟೋಮೆಟಿಕ್ಕಾಗಿ ಬಲ್ಬ್ ಆಫ್ ಆಗುತ್ತೆ. ಅದೇ ರೀತಿ ಟೆಂಪ್ರೇಚರ್ ಕಡಿಮೆ ಆದರೂ ಕೂಡ ಬಲ್ಬ್ ಆನ್ ಆಗುತ್ತೆ. ಆ ಸಿಸ್ಟಮಲ್ಲಿ ನಾನಿಲ್ಲಿ ಸೆಟ್ ಮಾಡಿದ್ದೇನೆ. ನೋಡಿ, ಎಲ್ಲ ವಯರೆಲ್ಲ ಕನೆಕ್ಷನ್ ಕೊಟ್ಟು ಸೆಟ್ ಮಾಡಿದ್ದೇನೆ. ಈಗ ನಾವೀಗ ಮೊಟ್ಟೆ ಇದರಲ್ಲಿ ಇದು ಮಾಡಲಿಕ್ಕೆ ಮೊಟ್ಟೆ ಮರಿ ಮಾಡಲಿಕ್ಕೆ ಇಡಲಿಕ್ಕೆ ಪ್ರೊಸೀಜರ್ ಹೇಗೆ ಅಂತೇಳಿ ನಾನು ಹೇಳ್ತಾ ಇದ್ದೇನೆ. ಈಗ ಇಷ್ಟು ನಾನು ಸೆಟ್ ಮಾಡಿ ಆಗಿದೆ, ಬಲ್ಬ್, ಫ್ಯಾನ್ ಮತ್ತು ಟೈಮರ್. ಈ ಇದು ಟೆಂಪ್ರೇಚರ್ ಸೆಟ್ ಮಾಡೋ ಇದನ್ನು ನಾನು ಇಲ್ಲಿ ಒಳಗೆ ಹಾಕೋದು. ನೋಡಿ, ಇಲ್ಲಿ ಒಳಗೆ ಇಡಬೇಕು, ಯಾಕೆಂದರೆ ಒಳಗಿದು ಟೆಂಪ್ರೇಚರ್ ನಮಗೆ ಗೊತ್ತಾಗಬೇಕು, ಅದಕ್ಕೋಸ್ಕರ. ನಾನೀಗ ಇಲ್ಲಿ ಕೆಳಗೆ ಭತ್ತದ್ದು ಹೊಟ್ಟು, ಈ ಭತ್ತದ್ದು ವೇಸ್ಟ್ ಇರುತ್ತೆಲ್ಲ, ಅದನ್ನು ಹಾಕ್ತಾ ಇದ್ದೇನೆ ಸ್ವಲ್ಪ. ನಮಗೆ ಇದು ಲೆವೆಲ್ ಮಾಡಬೇಕು, ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತಾ ಇದ್ದೇನೆ. ಇದು ಜಸ್ಟ್ ನಮಗೆ ಮೊಟ್ಟೆಗೆ ಒಂದು ಬಿಸಿ ಎಲ್ಲ ನಿಲ್ಲಕ್ಕೆ, ಡೈರೆಕ್ಟಾಗಿ ನಿಲ್ಲಕ್ಕೋಸ್ಕರ ನಾನು ಇದನ್ನು ಹಾಕ್ತಾ ಇದ್ದೇನೆ. ನೋಡಿ, ಎಲ್ಲ ಕಡೆಗೆ ಸ್ಪ್ರೆಡ್ ಮಾಡಿದ್ದೇನೆ. ನಾನು ಈ ಬಲ್ಬಿದು ಸೈಡಲ್ಲಿ ಸ್ವಲ್ಪ ನೀರು ಇಡ್ತಾ ಇದ್ದೇನೆ. ಇದು ಬಿಸಿ ಎಲ್ಲ ಆಗುವಾಗ ಅದಕ್ಕೋಸ್ಕರ ನೀರು ಇಡ್ತಾ ಇದ್ದೇನೆ ಅಲ್ಲಿ ಸೈಡಲ್ಲಿ. ನಾನೀಗ ಮೊಟ್ಟೆ ಇಡ್ತಾ ಇದ್ದೇನೆ ಬಾಕ್ಸಲ್ಲಿ. ಅದೀಗ ಮೊಟ್ಟೆ ಇಡುವಾಗ ನಮಗೆ ಡೈಲಿ 2 ಸಾರಿ ಮೊಟ್ಟೆಯನ್ನು ತಿರುಗಿಸಿಡಬೇಕು. ಯಾಕಂದರೆ ಒಂದೇ ಸೈಡ್ಗೆ ಬಿಸಿ ಸಿಗುತ್ತೆ, ಅದಕ್ಕೋಸ್ಕರ ನಮಗೆ ತಿರುಗಿಸಬೇಕು. ಅದಕ್ಕೋಸ್ಕರ ನಮಗೆ ಗೊತ್ತಾಗಬೇಕಲ್ಲ ಯಾವ ಸೈಡ್ ನಾವು ಟರ್ನ್ ಮಾಡಿದ್ದೇವೆ ಅಂದರೆ. ಅದಕ್ಕೆ ಒಂದು ಸೈಡಲ್ಲಿ ನಾನೀಗ ಕ್ರಾಸ್ ಮಾರ್ಕ್ ಹಾಕ್ತೇನೆ, ಇನ್ನೊಂದು ಸೈಡಲ್ಲಿ ಒಂದು ಜಸ್ಟ್ ಪ್ಲೇನ್ ಲೈನ್ಸ್ ಹಾಕ್ತಾ ಇದ್ದೇನೆ. ನೋಡಿ, ಹೀಗೆ ಮೊಟ್ಟೆ ಇಡ್ತಾ ಇದ್ದೇನೆ ನನಗೆ ಈ ರೀತಿಯಾಗಿ. ನಾನೀಗ ಕೆಲವು ನಂದು ಗಿಳಿರಾಜ ಮೊಟ್ಟೆ ಇದೆ, ಕೆಲವು ಕಡಕ್ನಾಥಿದು ಮೊಟ್ಟೆ ಇದೆ, ಅದೇ ರೀತಿ ಕೆಲವು ಊರಿದು ಮೊಟ್ಟೆ ಕೂಡ ಇದೆ. ಎಲ್ಲವನ್ನು ಒಂದು ಇಡ್ತಾ ಇದ್ದೇನೆ ನಾನು. ನೋಡಿ, ಇದೆಲ್ಲ ಊರಿದು ಮೊಟ್ಟೆ, ನಿಮಗೆ ಸೈಜ್ ನೋಡುವಾಗ ಗೊತ್ತಾಗ್ಬೋದು, ಸಣ್ಣ ಸೈಜ್ ಊರಿದು. ನೋಡಿ, ಇದು ಕಡಕ್ನಾಥಿದು ಮೊಟ್ಟೆ. ಕಡಕ್ನಾಥಿದು ಮೊಟ್ಟೆ ಮತ್ತು ಊರಿದು ಮೊಟ್ಟೆಗೆ ಸ್ವಲ್ಪ ಡಿಫ್ರೆನ್ಸ್, ಕಲರ್ ವ್ಯತ್ಯಾಸ ಇರುತ್ತೆ. ಗಿಳಿರಾಜದ ಮೊಟ್ಟೆ ನೋಡಿ, ಗಿಳಿರಾಜ ಮೊಟ್ಟೆ ಸ್ವಲ್ಪ ಕೆಂಪು ಕಲರ್ ಇರುತ್ತೆ, ಸೈಜ್ ಸ್ವಲ್ಪ ದೊಡ್ಡದು ಇರುತ್ತೆ. ನೋಡಿ, ಈಗ ಈ ಬಾಕ್ಸಿಗೆ 1-2 ಹೋಲ್ ಕೂಡ ಮಾಡ್ತಾ ಇದ್ದೇನೆ, ಸ್ವಲ್ಪ ಗಾಳಿ ಆಚೆ ಈಚೆ ಹೋಗಲಿಕ್ಕೆ. ನೋಡಿ, ಜಸ್ಟ್ ನಮ್ಮ ಸ್ಕ್ರೂ ಡ್ರೈವರಿಂದ ಹೀಗೆ ಜಸ್ಟ್ ಹೋಲ್ ಮಾಡ್ತಾ ಇದ್ದೇನೆ. ನೋಡಿ, ನಾನೀಗ ಇಲ್ಲಿ ಫ್ಯಾನ್ ಆನ್ ಆಗಿದೆ, ಲೈಟ್ ಆನ್ ಆಗಿದೆ, ಅದೇ ರೀತಿ ಟೆಂಪರೇಚರ್ ಇದು ಕೂಡ ಆನ್ ಆಗಿದೆ. ಇಲ್ಲಿ ಕಾಣ್ಬೋದು ಟೆಂಪರೇಚರ್ ಇದು, ನಮಗೆ ಟೆಂಪರೇಚರ್ ಗೊತ್ತಾಗ್ಲಿಕ್ಕೋಸ್ಕರ ಈ ಸೈಡಲ್ಲಿ ನಾನೀಗ ಟೆಂಪರೇಚರ್ ಇದು ಹಾಕಿದ್ದೇನೆ. ಈಗ ಒಳಗಿದ್ದು ಟೆಂಪರೇಚರ್ ಇದಾಗುತ್ತೆ, ಇನ್ಕ್ರೀಸ್ ಆಗುತ್ತೆ, ಎಲ್ಲ ಸೆಟ್ ಆಗಿದೆ. ಈಗ ನಾನು ಈ ಬಾಕ್ಸನ್ನು ಕ್ಲೋಸ್ ಮಾಡ್ತಾ ಇದ್ದೇನೆ. ಓಕೆ, ಬಾಕ್ಸ್ ಕ್ಲೋಸ್ ಮಾಡಿದೆ. ಈಗ ನೋಡಿ, ನಮ್ಮ ಟೆಂಪರೇಚರ್ ಇನ್ಕ್ರೀಸ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ. ನೋಡಿ, ಬಾಕ್ಸ್ ಇದು ಒಳಗೆ ಟೆಂಪರೇಚರ್ ಲೈಟ್ ಇದೆಯಲ್ಲ, ಅದರಿಂದ ಇನ್ಕ್ರೀಸ್ ಆಗ್ತಾ ಉಂಟು. ಇದು 37.5 ಬರುತ್ತೆ. ನೋಡಿ, ನಾರ್ಮಲ್ ನಮಗೆ ಅದು 37.5ಗೆ ಬರಬೇಕು. ಇದು ಟೆಂಪರೇಚರ್ ಈಗ ಇನ್ಕ್ರೀಸ್ ಆಗ್ತಾ ಇದೆ. ನೋಡಿ, ಟೆಂಪರೇಚರ್ 37.2ಗೆ ಬಂದಿದೆ. ಈಗ
ಟೆಂಪ್ರೇಚರ್ 37.4 ಬಂದಿದೆ ಈಗ. ಓಕೆ, 37.5 ನಮಗೆ ಬೇಕಾದ ಟೆಂಪ್ರೇಚರ್ ಈಗ ನಮ್ಮ ಬಾಕ್ಸ್ಗೆ ಆಗಿದೆ. ಇದಕ್ಕಿಂತ ಜಾಸ್ತಿ ಆದ ಕೂಡಲೇ ನೋಡಿ ಈಗ ಆಫ್ ಆಯಿತು. 30.7 ಆದ ಕೂಡಲೇ ಆಫ್ ಆಯ್ತು ಅದು. ಯಾಕೆಂತ ಹೇಳಿದರೆ ಬಾಕ್ಸ್ ಒಳಗೆ ಟೆಂಪ್ರೇಚರ್ ಜಾಸ್ತಿ ಆಗಿದೆ. ಆದರೆ ನಾವು ಟೈಮರ್ ಸೆಟ್ ಮಾಡಿದ್ರಿಂದ ಆಟೋಮೆಟಿಕ್ಕಾಗಿ ಆಫ್ ಆಗುತ್ತೆ. ಇನ್ನೀಗ ಟೆಂಪ್ರೇಚರ್ ಲೋ ಆದ ಕೂಡಲೇ ಆಟೋಮೆಟಿಕ್ಕಾಗಿ ಪುನಃ ಆನ್ ಆಗುತ್ತೆ. 37.5 ಬೇಕು, ಅದಕ್ಕಿಂತ ಕಡಿಮೆ ಟೆಂಪ್ರೇಚರ್ ಬಂದ ಕೂಡಲೇ ಪುನಃ ರಿಪೀಟ್ ಆಗಿ ಲೈಟ್ ಆನ್ ಆಗುತ್ತೆ. ನೋಡಿ ಈಗ 37.4ಗೆ ಬಂದಿದೆ. 4, 5 5ರಲ್ಲಿದೆ. ಅದಕ್ಕಿಂತ ಕೂಡ ಲೋ ಬಂದರೆ ಪುನಃ ಲೈಟ್ ಆನ್ ಆಗುತ್ತೆ. ಈಗ ಆ ಟೆಂಪ್ರೇಚರಲ್ಲೇ ಉಂಟು. 37.3ಗೆ ಬಂತು ನೋಡಿ. 2ಗೆ ಬಂದ ಕೂಡಲೇ ಆಟೋಮೆಟಿಕ್ ಆಗಿ ಪುನಃ ಲೈಟ್ ಆನ್ ಆಯಿತು. ನೋಡಿ ನಿಮಗೆ ಲೈಟ್ ಕಾಣ್ಬೋದು, ಬ್ರೈಟ್ನೆಸ್ ಕಾಣ್ಬೋದು. 1.8 ಲೈಟ್ ಆಫ್ ಆಗಿದೆ. ಈಗ ನಾನು ಮೊಟ್ಟೆ ಕರೆಂಟಲ್ಲಿ ಇಟ್ಟು 12 ಗಂಟೆ ಆಗ್ತಾ ಬಂತು. ದಿನಕ್ಕೆ 2 ಸಾರಿ ನಾವು ಇದನ್ನು ತಿರುಗಿಸಿಡಬೇಕು. 12 ಗಂಟೆ ಆಗುವಾಗ ಒಂದು ಸಾರಿ, ಅದೇ ರೀತಿಯಲ್ಲಿ 24 ಗಂಟೆಗೆ 2 ಸಾರಿ. ಈಗ ನಾನು ಮೊಟ್ಟೆಯನ್ನು ತಿರುಗಿಸಿ ಇಡ್ತಾ ಇದ್ದೇನೆ. ನೋಡಿ, ಕ್ರಾಸ್ ಇದ್ದದ್ದು ಕೆಳಗಡೆ ಮಾಡಿ, ಲೈನ್ ಇದ್ದದ್ದು ಮೇಲೆ ಮಾಡ್ತಾ ಇದ್ದೇನೆ. ಎಲ್ಲ ಮೊಟ್ಟೆಯನ್ನು ಈಗ ತಿರುಗಿಸಬೇಕು. ಒಂದು 18 ದಿನ ನಾವು ಈ ರೀತಿ ಮಾಡಬೇಕು. ಆಚೆ ಈಚೆ ತಿರುಗಿಸಿ ಇಡಬೇಕು. 12 ಗಂಟೆ ತಾಸಿಗೆ ಒಂದು ಸಾರಿ ಪೊಸಿಷನ್ ಚೇಂಜ್ ಮಾಡಬೇಕು. ಈಗ ಒಂದು ವಾರ ಆದ ನಂತರ ನಾವೀಗೆ ಮೊಬೈಲಿದು ಟಾರ್ಚ್ ಆನ್ ಮಾಡಿ ಹೀಗೆ ಮೊಟ್ಟೆ ನೋಡಿದರೆ ಆ ಮೊಟ್ಟೆಯಲ್ಲಿ ನಮಗೆ ಸಣ್ಣ ಸಣ್ಣ ಲೈನ್ಸ್ ಕಾಣ್ಬೋದು. 90 ದಿವಸ ಆಗ್ತಾ ಬಂತು. ನೋಡುವ. ನೋಡಿ, ಒಂದು ಮೊಟ್ಟೆ ಒಳ್ಳೆಯಾಗಿ ಕ್ರ್ಯಾಕ್ ಆಗಿದೆ. ಹೊರಗೆ ಬರಲಿಕ್ಕೆ ನೋಡ್ತಾ ಇದೆ, ಅದು ಹೊಡ್ತಿದೆ. ನಾನೇನು ಮಾಡಲಿಲ್ಲ. ಬಟ್ ಇನ್ನೊಂದು ಮೊಟ್ಟೆ ಕೂಡ ಹೋಲ್ ಮಾಡಿದೆ, ಕೊಕ್ಕು ಹೊರಗೆ ಬಂದಿದೆ. ಇನ್ನೊಂದು ಮೊಟ್ಟೆ ಕೂಡ ಹೋಲ್ ಮಾಡಿದೆ. ನೋಡಿ ನೋಡಿ, ಇದು ಹೊರಗೆ ಬರ್ತಾ ಇದೆ. ನೋಡಿ, ಮೂರು ಮರಿ ಇದೆ. ಈಗ ಸೆಕೆ ಕಾಲ ಅಲ್ಲ, ಅದರಿಂದ ಕೆಲವು ಸಾರಿ ಮೊಟ್ಟೆ ಹಾಳಾಗುತ್ತೆ. ಅದರಿಂದ ಈಗ ಇವತ್ತಿಗೆ 20 ದಿವಸ ಆಯಿತು. 20 ದಿವಸದಲ್ಲಿ 3 ಮರಿ ಹೊರಗೆ ಬಂದಿದೆ. ನೋಡಿ, ಫಸ್ಟ್ ಇದು ಹೊರಗೆ ಬಂದದ್ದು. ನೋಡಿ, ತುಂಬ ಖುಷಿ. ಓಕೆ, ನೋಡಿ ನಮ್ಮ ಕೋಳಿ ಮರಿ ನಿಮಗೆ ಕಾಣ್ಬೋದು. 3 ಮೊಟ್ಟೆ ಹೊಡೆದು ಕೋಳಿ ಮರಿ ಆಗಿದೆ. ಬೇರೆ ಎಲ್ಲ ಮೊಟ್ಟೆ ಹಾಳಾಗಿದೆ. ನಾನು ಮೊದಲೇ ಹೇಳಿದ್ದೆ ನಿಮಗೆ, ಸಮ್ಮರ್ ಸೀಸನ್ ಆದ್ದರಿಂದ ಅದು ಮೊಟ್ಟೆ ಎಲ್ಲ ಹಾಳಾಗಿದೆ. ಈಗ ಇನ್ನೊಂದು ಸಾರಿ ನಮಗೆ ಮಳೆಗಾಲದಲ್ಲಿ ಇನ್ನೊಂದು ಸಾರಿ ಟ್ರೈ ಮಾಡಿ ನೋಡ್ತೇನೆ ನಾನು, ಇನ್ನೊಂದು ಸಾರಿ ಹೇಗೆ ಆಗುತ್ತೆ ಅಂತೇಳಿ. ಬಟ್ ಇನ್ಕ್ಯುಬೇಟರಲ್ಲಿ ಬೇರೆ ಏನು ಪ್ರಾಬ್ಲಮ್ ಇಲ್ಲ, ಒಳ್ಳೆಯದಾಗಿ ಇದಾಗಿದೆ. ಓನ್ಲಿ ಸಮ್ಮರ್ ಸೀಸನ್ ಆಗಿದ್ದರಿಂದಾಗಿ ಈ ಮೊಟ್ಟೆ ಹಾಳಾಗಿರ್ಬೋದು. ಅಥವಾ ಕೆಲವು ಸರಿ ಈ ಸರಿ ಫಸ್ಟ್ ಟೈಮ್ ಮೊಟ್ಟೆ ಇಟ್ಟ ಕೋಳಿ ಒಂದೇ ಕೆಲವು ಸರಿ ಗಾಳಿ ಮೊಟ್ಟೆ ಅಂತ ಹೇಳ್ತಾರೆ. ಎನಿವೆ, ನಮಗೀಗ 3 ಮರಿ ಸಿಕ್ಕಿದೆ. ಅದಕ್ಕೆ ಸ್ವಲ್ಪ ಫುಡ್ ಹಾಕಿದ್ದೇನೆ. ಅದೇ ರೀತಿ ನಾವು ಸ್ವಲ್ಪ ಗ್ಲುಕೋಸ್ ವಾಟ್ರ್ ಕೂಡ ಇಟ್ಟಿದ್ದೇವೆ. ಯಾಕೆಂತ ಹೇಳಿದರೆ ತಾಯಿ ಇಲ್ಲ, ಸ್ವಲ್ಪ ಎನರ್ಜಿ ಕಡಿಮೆ ಸಿಗೋದ್ರಿಂದ ಅದಕ್ಕೆ ಗ್ಲುಕೋಸ್ ವಾಟ್ರನ್ನು ಇಟ್ಟಿದ್ದೇನೆ. ಓಕೆ, ಥ್ಯಾಂಕ್ ಯು.